ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜಿರ್ಲೆ ಪಾರ್ಟಿಯನ್ನು ಬೆಳೆಸಿದಂಥ BJP ಪಾಳಿಯ ಇದು ಚಾಣಕ್ಯ ಅಮಿತ್ ಶಾನ ಮತ್ತೊಂದು ತಂತ್ರ. 2029ಕ್ಕೆ ಕೇಂದ್ರ BJPಯಿಂದ ಕರ್ನಾಟಕ ಮಾಡೆಲ್ ಫಿಕ್ಸ್ ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಆದಂಥ ಒಂದು ಬಿಗ್ ಡೆವಲಪ್ಮೆಂಟ್ನಲ್ಲಿ 12 ವರ್ಷಗಳಿಂದ ತಾನು ಮಾಡಿದ್ದೇ ಸರಿ, ನಾನು ಇಲ್ಲಿ ತನಕ ಯಾವುದೇ ತಪ್ಪು ಮಾಡಿಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ, ನಾನು ವಿಶ್ವಗುರುವಾಗಿ ಮುಂದುವರಿತೇನೆ, ಅಥವಾ ನಾನು ಇಡೀ ಪ್ರಪಂಚದ 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮುಂದುವರಿಯುತ್ತೇನೆ, ಅಥವಾ ಅದನ್ನು ಮಾಡೇ ತೀರ್ತೇನೆ ಅನ್ನುವಂಥ ಹಠಕ್ಕೆ ಬಿದ್ದಿರುವಂಥ ಒಂದು ಹಂತಕ್ಕೆ ಕೆಲವೊಬ್ಬರು ಹೇಳುವಾಗೆ ಸ್ವಲ್ಪ ಮದ ಬಂದಂತಿರುವ BJPಗೆ ಇದೀಗ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಯಾಕಂದರೆ 12 ವರ್ಷದ ಅಧಿಕಾರಾವಧಿಯಲ್ಲಿ ಇದೀಗ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಇದು ಕೇಂದ್ರ ಸರ್ಕಾರದ ವಿಕೆಟ್ ಪತನ ಅನ್ನೋದಕ್ಕಿಂತ BJPಗೆ ಮುಜುಗರ ಅನ್ನೋದಕ್ಕಿಂತ ಮತ್ತೊಂದು ಪಾರ್ಟಿಗೆ ಹುಟ್ಟನ್ನು ಕೊಟ್ಟಿದೆ, ಅಥವಾ ಮತ್ತೊಂದು ಪಾರ್ಟಿ ಎಮರ್ಜ್ ಆಗಲಿಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿದಂತಿದೆ. ಅಷ್ಟಕ್ಕೂ ನಿನ್ನೆ ಆದಂಥದ್ದು ನೀಟ್ ಪರೀಕ್ಷೆ ಅಕ್ರಮದಲ್ಲಿ ಒಂದು ನೈತಿಕ ಜವಾಬ್ದಾರಿಯನ್ನು ಹೊತ್ತು, ಅಥವಾ ದೇಶದಾದ್ಯಂತ ಜನ್ಜಿ ಅಲ್ಪ ಸ್ವಲ್ಪ ಮುಂದೆ ಬರುತ್ತೆ, ಜನ್ಜಿಯವರು ನಡೆಸಿದಂಥ ಹೋರಾಟದ ಫಲವಾಗಿ ನೈತಿಕ ಹೊಣೆಯನ್ನು ಹೊತ್ತು ಅಂತೂ ಇಂತೂ ಧರ್ಮೇಂದ್ರ ಪ್ರಧಾನ್ ಎನ್ನುವಂಥ ಒಬ್ಬ ಆಗಿನ ಹೋರಾಟಗಾರ ಇಂದು ಅದೇ ಒಂದು ಪ್ರಕರಣದಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಅಷ್ಟಕ್ಕೂ ಕೇವಲ 50-60 ದಿನದಲ್ಲಿ, ತಾನು ಹುಟ್ಟಿಕೊಂಡಂಥ 50-60 ದಿನದಲ್ಲಿ ಕಾಕ್ರೋಚ್ ಪಾರ್ಟಿ 70-80 ವರ್ಷಗಳ ಇತಿಹಾಸವಿರುವಂಥ ಕಾಂಗ್ರೆಸ್ ಪಾರ್ಟಿಯನ್ನೇ ಮಕಾಡೆ ಮಲಗಿಸಿ ಅದರ ಮೇಲೆ ನಿಂತು ಕೇಂದ್ರದಲ್ಲಿರುವಂಥ BJPಗೆ ಸೆಡ್ಡಿ ಹೊಡೆದು ಒಬ್ಬ ಕೇಂದ್ರ ಸಚಿವನ ರಾಜೀನಾಮೆ ಪಡ್ಕೊಳುತ್ತೆ ಅಂದರೆ ಅದಕ್ಕೆ ಕಾರಣ ಏನು? ಕಾಕ್ರೋಚ್ ಪಾರ್ಟಿಯ ಒಂದು ಚಾಣಕ್ಯ ಬುದ್ಧಿನ, ಅಥವಾ ಈಗಿನ ಜನ್ಜಿ ಜನರೇಷನ್ ಅವರು ರೊಚ್ಚಿಗೆದ್ದು ಬಿಟ್ರ ಎಲ್ಲವೂ ಕೂಡ ಚರ್ಚೆ ಮಾಡಲೇಬೇಕಾಗತ್ತೆ. ನೀವು ಜನ್ಜಿ ಜನರೇಷನ್ ಅಂದ್ಕೊಳ್ಳಿ 2000 ನಂತರ ಹುಟ್ಟಿದವರು ಜನ್ಜಿ ಅಂತ ಹೇಳ್ಬೋದು. ಆದರೆ ಪ್ರತಿಭಟನೆಯಲ್ಲಿ ಭಾಗಿಯಾದಂಥವ್ರು ಅನೇಕರು ನಮ್ಮ ಜನ್ರೇಷನ್ನವರಿದ್ದರು, ನಿಮ್ಮ ಜನ್ರೇಷನ್ನವರಿದ್ದರು. ನೀಟ್ ಏನು ಎನ್ನುವುದನ್ನು ಗೊತ್ತಿಲ್ಲದ ಅನೇಕರಿದ್ದರು, ಅಥವಾ ಹೋರಾಟಕ್ಕೆ ಬಂದವ್ರಿಗೆ ಯಾರಾದರೂ ಕೇಳಿದ್ರೆ ಯಾಕೆ ಹೋರಾಟಕ್ಕೆ ಬಂದೆ ಅಂತ ಕೇಳಿದ್ರೆ ಗೊತ್ತಿಲ್ಲದಿದ್ದಂಥವ್ರು ಇದ್ದರು. ಅಲ್ಲಿ ಫುಡ್ ಸಪ್ಲೈ ಆಗ್ತಿತ್ತು, ಅದು ಯಾರು ಕೊಟ್ಟವ್ರಂತ ಯಾರು ಕೇಳಿರಲಿಲ್ಲ, ಯಾರು ಕೊಟ್ಟಿದ ಅಂತ ಯಾರು ಕೇಳಿಕ್ಕೆ ಹೋಗಿಲ್ಲ. ಅಲ್ಲಿ ಪ್ರತಿಯೊಬ್ಬರು ಕೂಡ ವಾಟರ್ ಬಾಟಲ್ ಸಪ್ಲೈ ಆಗ್ತಿತ್ತು, ಅಲ್ಲಿ ಯಾಕೆ ಬರ್ತಾ ಇದೆ ಅನ್ನೋದನ್ನು ಯಾರು ಕೇಳಿಲ್ಲ. ನಾವು ಅನೇಕ ಸ್ಥಳಗಳಲ್ಲಿ ಪ್ರತಿಭಟನೆಗೆ ಹೋದಾಗ ಒಂದು ಲೋಟ ನೀರು ಸಿಕ್ಕರೆ ಸಾಕು, ಅಲ್ಲೊಂದು ಕ್ಯಾನ್ ಇರುತ್ತೆ, ಕ್ಯಾನಲ್ಲಿ ಬಗ್ಸ್ಕೊಂಡು ನೀರು ಕುಡಿಬೇಕಿತ್ತು, ಅದು ಬೇಗ ಖಾಲಿ ಆಗ್ತಿತ್ತು. ಆದರೆ ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ಆದಂಥ ಒಂದು ಪ್ರತಿಭಟನೆಯಲ್ಲಿ ಊಟ ಇತ್ತು, ಅದು ಊಟ ಏನು ಸಾಲಲ್ಲ, ಬಾಕ್ಸಲ್ಲಿ ಊಟ ಇತ್ತು, ವಾಟರ್ ಬಾಟ್ಲ್ ಕೆಳಗಿಂದ ಹಿಡಿದು ಸ್ಟೇಜ್ ತನಕ ವಾಟರ್ ಬಾಟ್ಲ್ ಇತ್ತು, ತುಂಬ ಚೆನ್ನಾಗಿ ಅದು ಮಾರ್ಪಾಟಾಗಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಇಲ್ಲಿ ನೆರೆದಿದ್ದಂಥವರು ಕರ್ನಾಟಕದವರ, ಇಡೀ ಫಂಕ್ಷನ್ ಆಗಿದ್ದು ಹಿಂದಿ ಭಾಷೆಯಲ್ಲಿ. ಅಲ್ಲಿ ಕರ್ನಾಟಕದ ಹೋರಾಟಗಾರರು ಒಂದು ಇಬ್ಬರಿದ್ದರು, ಅವರು ಯಾಕೆ ಬಂದರು, ಆ ಹೋರಾಟದ ಅಥವಾ ಹಿಂದಿಯಲ್ಲೇ ಪೂರ್ತಿ ಕಾರ್ಯಕ್ರಮ ಮಾಡುವಾಗ ಇವ್ರು ಯಾಕೆ ಮಾತನಾಡಿಲ್ಲ? ಬಂದ ಸ್ಟೇಜ್ನಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ಹಿಂದಿಲಿ ಮಾತಾಡಿದ್ರು, ನಟ ಕಿಶೋರ್ ಒಬ್ಬ ಇಂಗ್ಲೀಷಲ್ಲಿ ಮಾತಾಡಿದ್ರು, ಅದು ಬೇರೆ ಕಾರಣಕ್ಕಾಗಿ. ಅದು ಮೋದಿನ ಬೈದ್ರ ಜೊತೆಗೆ ಅವರಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಒಂದು ಕಾರಣ ಇತ್ತು, ಯಾಕಂದರೆ ಅವರು ಹಿಂದಿ ಹೇರಿಕೆ ವಿರೋಧಿ ಇದ್ದರಿಂದ ಅವರು ಇಂಗ್ಲೀಷ್ನ ಮಾತಾಡಿದ್ರು. ಜೊತೆಗೆ ಅಲ್ಲಿ ಸ್ಟೇಜ್ನಲ್ಲಿ ಮಾತಾಡಿದಂಥ ಪ್ರತಿಯೊಬ್ಬರು ಕೂಡ ಹಿಂದಿಯಲ್ಲಿ ಮಾತಾಡಿದ್ರು. ಕರ್ನಾಟಕ ಜನರಿಗೆ ಅರ್ಥ ಆಗಬೇಕಂದ್ರೆ ಯಾಕೆ ಅವ್ರು ಹಿಂದಿಲಿ ಮಾತಾಡಿದ್ರು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕು. ಮತ್ತು ಅಲ್ಲಿ ಸೇರಿದಂಥವ್ರು ಅನೇಕರಿಗೆ ಹಿಂದಿ ಬರ್ತಾ ಇತ್ತು. ಇದು ಪಾಯಿಂಟ್ ಟು ಬಿ ನೋಟೆಡ್, ಅದು ನಿಮ್ಗೆ ಅರ್ಥ ಆಗಲಿ. ಕಾಕ್ರೋಚ್ ಪಾರ್ಟಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಮಾತ್ರ ಪ್ರತಿಭಟನೆ ಮಾಡಿರಲಿಲ್ಲ. ಜಂತರ್ ಮಂತರ್ನಲ್ಲಿ ಎಷ್ಟು ಜನ ಇದ್ರಲ್ಲ ಅದಕ್ಕಿಂತ ದುಪ್ಪಟ್ಟು ಜನ ದೇಶದ ಬೇರೆ ಬೇರೆ ಕಡೆ ಹೋರಾಟವನ್ನು ಮಾಡ್ತಿದ್ದು. ನಿನ್ನೆ ಫ್ರೀಡಮ್ ಪಾರ್ಕರು ಕೂಡ 3 ಪ್ರತಿಭಟನೆ ಆಗ್ತಿದ್ದು. ಒಂದು ಕಾರ್ಮಿಕ ಸಂಘಟನೆಯವರು ಮಾಡ್ತಿದ್ರು, ಒಂದು ಸ್ಟೂಡೆಂಟ್ ಫೆಡರೇಷನ್ ಅವ್ರು ಮಾಡ್ತಿದ್ರು, ಮತ್ತೊಂದು ಕಡೆ ಈ ಕಾಕ್ರೋಚ್ ಪಾರ್ಟಿಯವರು ಮಾಡ್ತಿದ್ರು, ಮತ್ತೊಂದು ಕಡೆ ವಕೀಲ ಸಂಘದವರು. ಹೀಗೆ ಒಂದೇ ಫ್ರೀಡಮ್ ಪಾರ್ಕ್ನಲ್ಲಿ 4-5 ಸ್ಥಳಗಳಲ್ಲಿ ಅವರು ಪ್ರತಿಭಟನೆ ಮಾಡ್ತಾಯಿದ್ರು. ಇಲ್ಲಿ ನಿಜಕ್ಕೂ ಕೂಡ ಕಾಕ್ರೋಚ್ ಪಾರ್ಟಿಯವರು ಎಷ್ಟು ಜನ ಇದ್ದರು ಅನ್ನೋದು ಕೂಡ ಗಮನ ಹರಿಸಬೇಕು. ಆದರೆ ಇಲ್ಲಿ ಆಗ್ತಾ ಇರುವಂಥ ಒಂದು ಸನ್ನಿವೇಶ ಅಂದರೆ ಕಾಕ್ರೋಚ್ ಪಾರ್ಟಿಗೆ ಸಪೋರ್ಟ್ ಮಾಡಿದವ್ರು ಯಾರು? ಕಾಕ್ರೋಚ್ ಪಾರ್ಟಿ ಇಷ್ಟು ದೊಡ್ಡದಾಗಿ ಬೆಳೆಯಲಿಕ್ಕೆ ಕಾರಣ ಏನು? ಜನ್ಜಿ ಜನರೇಷನ್ನವರು
ಕೇವಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡು ಅವರ ಒಂದು ಪ್ರತಿಭಟನೆಯ ದಿಕ್ಕನ್ನು ಫಾಲೋ ಮಾಡಿಕೊಂಡು ಪ್ರತಿಭಟನೆ ಬಂದವರಿದ್ರ, ಅಥವಾ ಈ ಎಲ್ಲ ರಾಜ್ಯದಲ್ಲಿ ಸೇರಿದಂಥವರು ಕಾಕ್ರೋಚ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಮೆಂಬರ್ ಆಗಿದ್ದಂಥವ್ರ, ಅಥವಾ ಏನು ಕತೆ ಇದು? ಇದೀಗ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಒಂದು ಹಂತಕ್ಕೆ ಕಾಕ್ರೋಚ್ ಪಾರ್ಟಿ ಬೆಳೀಲಿಕ್ಕೆ ನೇರವಾಗಿ ಬಿ ಜೆ ಪಿಯೇ ಕಾರಣ. ಬಿ ಜೆ ಪಿಯ ಚಾಣಕ್ಯರಾದಂಥ ಅಮಿತ್ ಶಾ ಅವರೇ ನೇರ ಕಾರಣ ಕೂಡ ಇದೀಗ ಬಹಿರಂಗ ಆಗ್ತಿದೆ. ಮತ್ತೊಂದು ಕಡೆ ಅದಕ್ಕೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿದಂಥವ್ರು, ತನ್ನ ಲಾಭಕ್ಕಾಗಿ ಸಪೋರ್ಟ್ ಮಾಡಿದಂಥವ್ರು ಇದೇ ಕಾಂಗ್ರೆಸ್. ಒಂದನೇದಾಗಿ ಬಿ ಜೆ ಪಿ ಯಾವ ಲೆವೆಲ್ ಸಪೋರ್ಟ್ ಮಾಡ್ತಂದರೆ, ಮೇ 15ಕ್ಕೆ CGI ಆಗಿರುವಂಥ ಸೂರ್ಯಕಾಂತ್ ಅವರು ಈ ಯುವ ಸಮುದಾಯವನ್ನು ಕುರಿತು ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಅಂದರೆ ಈಗಿನ ಯುವಕರು ಸುಖ ಸುಮ್ಮನೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ಆಟೆ ಕಾರ್ಯಕರ್ತರಾಗ್ತಾರೆ, ದಾಳಿ ಮಾಡ್ತಾರೆ, ಮೋಸ ಮಾಡ್ತಾರೆ, ಹಾಗಾಗಿ ಇವರು ಜಿರ್ಲೆಗಳಿದ್ದಂತೆ ಅಥವಾ ಇವರು ಪ್ಯಾರಾಸೈಟ್ಗಳಿದ್ದಂತೆ ಅನ್ನುವಂಥ ಹೇಳಿಕೆಯನ್ನೇ ಅವಲಂಬಿಸಿಕೊಂಡು ಅಥವಾ ಆ ಹೇಳಿಕೆಯನ್ನು ಮುಖ್ಯವಾಗಿಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಮೇ 15ಕ್ಕೆ CGI ಹೇಳ್ತಾರೆ, ಮೇ 16ಕ್ಕೆ ಇದೇ ಕಾಕ್ರೋಚ್ ಪಾರ್ಟಿಯನ್ನು ಸಾಮಾಜಿಕ ಹೋರಾಟಗಾರ ಅಂತ ಅಭಿಜಿತ್ ದಿಬ್ಕೆ ಅವರು ಫಾರಿನ್ನಲ್ಲಿ ಇದ್ದುಕೊಂಡು ಅದನ್ನು ಸ್ಥಾಪನೆ ಮಾಡ್ತಾರೆ. ಅದು ಮೇ 16ಕ್ಕೆ. ಅದಾದ ನಂತರ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗುತ್ತೆ. ಜೂನ್ 6ರಂದು ಅವರು ಇಂಡಿಯಾದ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಕೇಂದ್ರದ ವಿರುದ್ಧ ಹೋರಾಟ ಆಗುತ್ತೆ ಅನ್ನುವಂಥ ಒಂದು ಅನೌನ್ಸ್ ಮಾಡ್ತಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಿಜೈನ್ ಮಾಡಬೇಕು, ಈ ಒಂದು ನೀಟ್ ಅಕ್ರಮದ ಫಲವಾಗಿ ತೀರಿಕೊಂಡಂಥ 21 ವಿದ್ಯಾರ್ಥಿಗಳಿಗೆ ಹಣ ಕೊಡಬೇಕು, ಜೊತೆಗೆ ನೀಟ್ನ ಒಂದು NTA ಇದೆಯಲ್ಲ ಅದನ್ನು ಕಂಪ್ಲೀಟಾಗಿ ವ್ಯಾನಿಷ್ ಮಾಡಿ ಹೊಸದೊಂದು ಬೋರ್ಡ್ ಬರಬೇಕು ಅನ್ನುವಂಥ 3-4 ಬೇಡಿಕೆ ಇರುತ್ತೆ. ಜೂನ್ 5ಕ್ಕೆ ಅವರು ಇಂಡಿಯಾಕ್ಕೆ ಬರ್ತಾರೆ. ಇಂಡಿಯಾಕ್ಕೆ ಬಂದ ನಂತರ ಜೂನ್ 6ಕ್ಕೆ ಅವರು ಅಥವಾ ಜೂನ್ 5ಕ್ಕೆ ಸಂಜೆಗೆ ಅವರು ಪೊಲೀಸ್ ಇಲಾಖೆ ಒಂದು ಪರ್ಮಿಷನ್ ಕೇಳಬೇಕಾಗತ್ತೆ. ಯಾಕಂದರೆ ಒಂದು ಜಂತರ್ ಮಂತರ್ನಲ್ಲಿ ಅಥವಾ ನಮ್ಮ ಫ್ರೀಡಮ್ ಪಾರ್ಕ್ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಪ್ರೊಟೆಸ್ಟ್ ಮಾಡಬೇಕಂದ್ರೆ ಒಂದು ನಿಗದಿತ ಪ್ಲೇಸ್ ಇರುತ್ತೆ ಮತ್ತು ಆ ಡೇಟಿಗೆ ಅವರು ಪೊಲೀಸರಿಗೆ ಮನವಿಯನ್ನು ಮಾಡಬೇಕಾಗುತ್ತೆ. ಪೊಲೀಸರು ಆ ಡೇಟಿಗೆ ಯಾರು ಪ್ರತಿಭಟನೆಗೆ ನಾವು ಅನುಮತಿ ಕೊಟ್ಟಿಲ್ಲ ಅಂದರೆ ಆ ಡೇಟಿಗೆ ಅವರು ಅನುಮತಿ ಕೊಡ್ಬೋದು. ಆದರೆ ಇಲ್ಲಿ ಆಗಿದ್ದಂದರೆ ಜೂನ್ 5ಕ್ಕೆ ದೆಹಲಿಯ ಏರ್ಪೋರ್ಟಿಗೆ ಬಂದಾಗ ದೆಹಲಿ ಪೊಲೀಸರು ಏರ್ಪೋರ್ಟಿಗೆ ಹೋಗಿ ನೀವು ಆರಾಮಾಗಿ ಪ್ರೊಟೆಸ್ಟನ್ನು ಮಾಡಿಕೊಳ್ಳಬಹುದು ಎನ್ನುವಂಥ ಪರ್ಮಿಷನ್ ಲೆಟರ್ನ ದೆಹಲಿ ಪೊಲೀಸರೇ ಸ್ವತಃ ದೆಹಲಿ ಏರ್ಪೋರ್ಟ್ಗೆ ಹೋಗಿ ಕೊಟ್ಟಿದ್ದಾರೆ ಎನ್ನುವಂಥ ಮಾತು ಅನೇಕ ದಿನಗಳನ್ನ ಕೇಳಿಬರ್ತಿದೆ. ಅದು ಕೂಡ ಒಂದು ದಿನಕ್ಕೆ ಅವರು ಪ್ರೊಟೆಸ್ಟ್ ಮಾಡಿದ್ರು ಸರಿ ಸುಮಾರು 45-50 ದಿನ. ಅಂದರೆ ಜೂನ್ 6ರಿಂದ ಪ್ರೊಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ನಿನ್ನೆ ತನಕ ಅಂದರೆ ಜೂನ್ 5ರಿಂದ ಜೂನ್ 8 ತನಕ 25 ದಿನ, ಜುಲೈ 1ರಿಂದ ನಿನ್ನೆ ಜುಲೈ 25 ದಿನ, ಟೋಟಲ್ 50 ದಿನ ಅವರು ಪ್ರೊಟೆಸ್ಟನ್ನು ಮಾಡ್ತಾರೆ. 50 ದಿನದಲ್ಲಿ ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ಅಥವಾ ಮೋದಿಯ ಕ್ಯಾಬಿನೆಟ್ ಮೋದಿ ಸಚಿವ ಸಂಪುಟದ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟ್ರನ್ನು ತಲೆದಂಡ ಮಾಡುವಲ್ಲಿ ಈ ಕಾಕ್ರೋಚ್ ಪಾರ್ಟಿ ಅತ್ಯಂತ ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತೆ. ಯಾಕೆ ಇದೇ BJP ಅವರು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡುವಾಗ ಅಥವಾ ಪರ್ಮಿಷನ್ ಕೇಳಿದ್ರು, ಯಾಕೆ ಪ್ರೊಟೆಸ್ಟ್ಗೆ ಪರ್ಮಿಷನನ್ನು ಕೊಟ್ಟರು? ಒಂದು ವೇಳೆ ಅವರು ಪ್ರೊಟೆಸ್ಟ್ಗೆ ಪರ್ಮಿಷನ್ ಕೇಳಿಲ್ಲ, ಪ್ರೊಟೆಸ್ಟ್ಗೆ ಬಂದು ಕೂತ್ರು ಅಂದರೆ ಆ ದಿನವೇ ಅವರನ್ನು ಅರೆಸ್ಟ್ ಮಾಡಬಹುದಿತ್ತು. ಆವಾಗ ಚಿಕ್ಕದಾಗಿ ಬೆಳವಣಿಗೆ ಹೊಂದ್ತಾ ಇತ್ತು. ಇಷ್ಟು ದೊಡ್ಡದಾಗಿ ದೇಶದಾದ್ಯಂತ ಜಿಲ್ಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗೆ ಅಷ್ಟು ದೊಡ್ಡ ಪ್ರೊಟೆಸ್ಟ್ ಮಾಡುವಂಗಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಅದರ ಒಂದು ಮೊಳಕೆಯನ್ನು ಚಿವುಟಿ ಹಾಕಬಹುದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಜೊತೆಗೆ ಜುಲೈ 20ರಂದು ದೊಡ್ಡದಾಗಿ ಪ್ರಕರಣ ಬೆಳಕಿಗೆ ಬರುತ್ತೆ. ಅಂದರೆ ಅವರು ಅನೌನ್ಸ್ ಮಾಡುತ್ತೆ ಜಿಲ್ಲೆ ಪಾರ್ಟಿಯವರು, ನಾವು ಜುಲೈ 25ಕ್ಕೆ ಪಾರ್ಲಿಮೆಂಟ್ ಮಾರ್ಚ್ ಮಾಡ್ತೇವೆ ಅನ್ನೋಂಥ ವಿಷಯ ಗೊತ್ತಿದ್ದು ಕೂಡ ಕೆಲವೊಂದು ಕಡೆ ಪೊಲೀಸ್ ಭದ್ರತೆಯನ್ನು ಹಾಕಿ ಗುಪ್ತಚರ ಇಲಾಖೆಯ ಸುಳಿವಿದ್ರು ಕೂಡ ಸುಮ್ಮನಿದ್ರು. ಈ ಹುಡುಗರೆಲ್ಲ ಆ ರಸ್ತೆ ದಾರಿಯನ್ನು ಬಿಟ್ಟು ಮೆಟ್ರೋದಲ್ಲಿ ಹೋದರು. ಆಗ ಪಾರ್ಲಿಮೆಂಟ್ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ತಡೆ ಹಿಡಿದು ಅವರಿಗೆ ಮಾಡಬೇಕಾದ್ದನ್ನು ಮಾಡ್ತಾರೆ. ಅಲ್ಲಿ ಪೊಲೀಸ್ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಗಲಾಟೆ ಆಗುತ್ತೆ. ಅದಾದ ನಂತರ ರೋಚಕ ತಿರುವನ್ನು ಪಡ್ಕೊಳುತ್ತೆ. ಮತ್ತು ಕಳೆದ 2 ದಿನಗಳ ಹಿಂದೆ ಜುಲೈ 23 ನೈಟಲ್ಲಿ ಮೋದಿಯವರು ಒಂದು ವಿಡಿಯೋಯನ್ನು ಹಾಕ್ತಾರೆ. ಇಲ್ಲ, ನಾವು ಏನು ಬೇಕಾದ್ರೆ ಮಾಡ್ತೇವೆ, ನಾವು ಸ್ಟೂಡೆಂಟ್ಗೆ ಮೋಸ ಮಾಡಲ್ಲ ಮತ್ತು ಪತ್ರಿಕೆಯನ್ನು ಸೋರಿಕೆ ಆದ ತಪ್ಪು, ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತೇವೆ, ಜೊತೆಗೆ ಈಗ ಮತ್ತೆ ಪರೀಕ್ಷೆನ ಕಂಡಕ್ಟ್ ಮಾಡಿದ್ದೇವೆ, ಹಾಗೆ ಹೀಗೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದರ ಆದ ಕೇವಲ 1-1.5 ಗಂಟೆಯಲ್ಲಿ ಸೋನಮ್ ವಾಂಗ್ಚುಕ್ ಎನ್ನುವಂಥ ಆಧುನಿಕ ಮಹಾತ್ಮ ಗಾಂಧಿ ತಮ್ಮ ಪ್ರೊಟೆಸ್ಟನ್ನು ಹಿಂತೆಗೆದುಕೊಳ್ತಾರೆ. ಅದಾದ ಒಂದೇ ದಿನದಲ್ಲಿ ಕೇಂದ್ರ ಸಚಿವರು JP ನಡ್ಡಾ, ಅಂದರೆ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳುವಂಥ JP ನಡ್ಡಾ, ಅದು ಯಾರ ಮುಂದೆ? ಅಮಿತ್ ಶಾ ಮೋದಿಯವ್ರ ಮುಂದೆ. ಅಥವಾ ನಮ್ಮ ಕರ್ನಾಟಕಕ್ಕೆ ಬಂದಾಗ ಅಥವಾ ಬೇರೆ ಬೇರೆ ಹೋದಾಗ ಅವರ ಹಾವಭಾವ ಇತ್ತಂದರೆ ಮಹಾರಾಜರು ಎನ್ನುವಂಥ ಥರ ಇತ್ತು, ಕೂತ್ಕೊಳ್ಳುವ ಸ್ಟೈಲು ಎಲ್ಲವೂ ಕೂಡ ನಮ್ಮನ್ನು ಯಾರು ಸೋರ್ಸಿಕ್ಕಾಗಲ್ಲ. ಅಪೋಸಿಷನ್ ಪಾರ್ಟಿ ರಾಹುಲ್ ಗಾಂಧಿ ಪಪ್ಪು ಅವನಿಗೇನು ಬರಲ್ಲ ಎನ್ನುವಂಥ ರೀತಿಯಲ್ಲಿ ಇದ್ದಂಥ ಹಾವಭಾವ ಇದ್ದಂಥ ಅಥವಾ ಆ ಥರ ತೋರ್ಪಡಿಸ್ತಿದ್ದಂಥ ಇದೇ JP ನಡ್ಡಾ, ಇದೇ ಕೇಂದ್ರ ಸಚಿವರು
23-24 ವರ್ಷದ ಹುಡುಗ ಸೌರವ್ ದಾಸ್ ಅವರ ವಿರುದ್ಧ ಅಥವಾ ಅಪೋಸಿಟ್ ಕಾಲ್ ಮೇಲೆ ಕಾಲು ಹಾಕಿದ್ರೆ ಸುಮ್ಮನೆ ಕೂತ್ಕೊಂಡು ಅವರ ಮಾತಿಗೆ ನಕ್ಕೊಂಡು ಎಲ್ಲವನ್ನ ಮಾಡ್ತಾ ಇರ್ತಾರೆ. ನೀವು ಕಾಕ್ರೋಚ್ ಪಾರ್ಟಿಯ ಮತ್ತೊಂದನ್ನು ಗಮನಿಸಬೇಕಂದ್ರೆ ಅವರು ಯಾರನ್ನ ಸೆಳೆಯಬೇಕು, ಯಾರನ್ನ ಸೆಳೆದ್ರೆ ನಮಗೆ ಓಟ್ ಬರುತ್ತೆ, ಯಾರನ್ನ ಸೆಳೆದ್ರೆ ನಾವು ರೀಚ್ ಆಗ್ಬೋದೇನೋ ಅಂತ ಪಕ್ಕಾ ಬುದ್ಧಿವಂತಿಕೆ ಈಗಿನ ಜನ್ಜಿ ಅಕ್ಕಪಕ್ಕ ಜನರೇಷನ್ ಅವ್ರಿಗೆ ಗೊತ್ತಿದೆ. ಜನ್ಜಿ ಮತ್ತು ನಮ್ಮ ಜನರೇಷನ್ ಅಂತ ಹೇಳ್ಬೋದು, ಅಂಥವ್ರಿಗೆ ಗೊತ್ತಿದೆ. ಯಾಕಂದರೆ ಕರ್ನಾಟಕಕ್ಕೆ ಇದೇ ಸೌರವ್ ದಾಸ್ ಮತ್ತು ಕಾಕ್ರೋಚ್ ಪಾರ್ಟಿ ಬಂದಾಗ ಅವರು ಮೊದಲು ಮಾಡಿದ ಏನು ಕತ್ತಂದರೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಕೈ ಮುಗಿದು ಅವರಿಗೆ ಸಮಾಧಿಗೆ ನಮನ ಮಾಡಿ ಮಾರನೇ ದಿವಸ ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಜನರನ್ನ ರೀಚ್ ಆಗುತ್ತೆ. ಯಾವ ವ್ಯಕ್ತಿ ಜನಪ್ರಿಯನಿದ್ದಾನೆ, ಯಾವ ಒಂದು ವ್ಯಕ್ತಿಯ ಸಿದ್ಧಾಂತ ವರ್ಕೌಟ್ ಆಗ್ಬೋದು ಎನ್ನುವಂಥ ವಿಷಯ ಗೊತ್ತಿರುತ್ತಲ್ಲ, ಅಂಥ ವಿಷಯವನ್ನು ತಿಳ್ಕೊಂಡು ಆ ಕಾರ್ಯದ ಮುಖಾಂತರ ಒಂದು ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ರೆ ಅದು ಮಾಡಲು ಹೊರಟಿರುವಂಥ ಒಂದು ಕೆಲಸಕ್ಕೆ ಒಳ್ಳೆಯದಾಗತ್ತೆ. ಅದೇ ರೀತಿ ಒಂದು ಹಂತಕ್ಕೆ CJP ಪಾರ್ಟಿಯ ಅದೇ ಕಾಕ್ರೋಚ್ ಪಾರ್ಟಿಯ ಇದೇ ಅಶುತೋಷ್ ಅರಂಕ ಮತ್ತು ಸೌರವ್ ದಾಸ್ ಅವ್ರನ್ನ ಕೂರಿಸ್ಕೊಂಡು ಗಂಟೆಗಟ್ಟಲೆ ಮಾತಾಡಿ 4 ತಾಸು 5 ತಾಸು ಮಾತಾಡಿ ಅರ್ಧಂಬರ್ಧ ಮಾತಾಡಿ ಕಳಿಸಿದಂಥ ಇದೇ JP ನಡ್ಡಾ ನಿನ್ನೆ ಆದಂಥ ಒಂದು ಮೀಟಿಂಗ್ನಲ್ಲಿ ಎಷ್ಟು ನಯವಾಗಿ ವರ್ತಿಸಿದಂದರೆ ನಿಜಕ್ಕೂ ಕೂಡ 23-24 ವರ್ಷದ ಈ ಹುಡುಗರ ಮುಂದೆ ಕೇಂದ್ರ ಸರ್ಕಾರ ನಡುಬಗ್ಗಿದ ರೀತಿಯಲ್ಲಿ ಮಾತನಾಡಿದ್ದು, ನಡುಬಗ್ಗಿದ ರೀತಿಯಲ್ಲಿ ವರ್ತಿಸಿದ್ದು ನಿಜಕ್ಕೂ ಕೂಡ ಕಾಕ್ರೋಚ್ ಪಾರ್ಟಿಯ ಗೆಲುವ ಅಥವಾ ಇದ್ರ ಹಿಂದೆ ಅಮಿತ್ ಶಾ ಅವರೇ ಕಾಕ್ರೋಚ್ ಪಾರ್ಟಿಯನ್ನೇ ಬೆಳೆಸ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ನೋಡಿ, ರಾಜೀನಾಮೆ ಕೊಡಬೇಕಂದ್ರೆ 10 ಕಾರಣ ನಾವು ಹೇಳ್ಬೋದು. ಕರ್ನಾಟಕದಲ್ಲಿ ಕಾಲು ತುಳಿತ ಆದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರಲಿಲ್ಲ, ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕುವುದು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಈಗಿನ ಇನ್ವೆಸ್ಟಿಗೇಷನ್ ಅವರು ನಿರಪರಾಧಿ, ಅವರಿಗೆ ಸಂಬಂಧನೇ ಇಲ್ಲ ಎನ್ನುವಂಥ ಒಂದು ರಿಪೋರ್ಟ್ ಬಂತು. ಹಾಗಾದರೆ ಕರ್ನಾಟಕದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತುಳಿಗೆ ಕಾರಣ ಯಾರು? ಸರ್ಕಾರ ಇಲ್ಲ ಅಂತ ಹೇಳ್ತು, ಪೊಲೀಸರು ಅಪರಾಧಿಗಳಲ್ಲ ಅಂತ ಕೊಡ್ತು. ಹಾಗಾದರೆ ತಮ್ಮನ್ನು ತಾವೇ ಏನಾದರೂ ಕಾಲು ತುಳಿಸ್ಕೊಂಡು ಸತ್ತೋಗ್ಬಿಟ್ರ? ಜೊತೆಗೆ ಬೇರೆ ಬೇರೆ ಕಾರಣ ಇದೆ ರಾಜೀನಾಮೆಯಿಂದ ಬಚಾವಾಗಲಿಕ್ಕೆ. ಇದು ಒಂದು ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ಕಾಕ್ರೋಚ್ ಪಾರ್ಟಿಯನ್ನು ಮುಂದೆ ತಂದು ಅವರನ್ನು ಬಿಟ್ಟು ನೀವು ಮುಂದೋಗಿ ಅನ್ನುವಂಥ ಬಿಟ್ಟು ಅದಾದ ನಂತರ ನಿನ್ನೆ ಆದಂಥ ಮೆಗಾ ಡೆವಲಪ್ಮೆಂಟಲ್ಲಿ ಕಾಂಗ್ರೆಸ್ಸನ್ನು ಮಕಾಡೆ ಮಲಗಿಸುವಂಥ ಕೆಲಸ ಆಯ್ತಾ ನೋಡಿ. ಇಲ್ಲಿ ಆಗಿದ್ದು BJP ಸೋಲಾಯ್ತಾ, ಕಾಕ್ರೋಚ್ ಗೆಲುವಾಯ್ತಾ ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಮಾಡಿದಂಥ 70-80 ವರ್ಷ ಅಧಿಕಾರದಲ್ಲಿದ್ದಂಥ ಅಥವಾ ರಾಷ್ಟ್ರೀಯ ಪಕ್ಷವಾದಂಥ ಗಾಂಧಿ ಮನೆತನದ ಕುಟುಂಬ ಮಾಡದಂಥ ಕೆಲಸವನ್ನು ಕಾಕ್ರೋಚ್ ಪಾರ್ಟಿ ಮಾಡ್ತು ಎಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೆಲೆ ಇಲ್ಲ ಅನ್ನೋದ, ಅಥವಾ ಇದು ಚಾಣಕ್ಯನ ಮತ್ತೊಂದು ತಂತ್ರವ? ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. 2024 ಕರ್ನಾಟಕದಲ್ಲಿ ಅಂದರೆ ಪಾರ್ಲಿಮೆಂಟ್ ಚುನಾವಣೆ ಕರ್ನಾಟಕದಿಂದ ಮಾತಾಡೋದಾದರೆ 2023ರಲ್ಲಿ 136 ಸೀಟನ್ನು ಗೆದ್ದು ಒಳ್ಳೆಯ ಬಹುಮತ ಬಿತ್ತು ಮತ್ತು ಇತಿಹಾಸದಲ್ಲಿ ಅದೊಂದು ಎರಡನೇ ಅತ್ಯಂತ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಎರಡನೇದಾಗಿ 2024 ಚುನಾವಣೆ ಆದಾಗ 2023ರಂತೆ ತಮ್ಮ ಒಂದು ಗ್ಯಾರಂಟಿಗಳನ್ನ ಕೊಟ್ಟಂಥ ಗ್ಯಾರಂಟಿಗಳನ್ನ ಈಡೇರಿಸಿದಂಥ ಕಾಂಗ್ರೆಸ್ 2024 ಚುನಾವಣೆಯಲ್ಲಿ ಸರಿಸುಮಾರು 20-21 ಮಾಧ್ಯಮದವರು ಅದನ್ನೇ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ಇಲ್ಲ BJP ಸಲ ಗೆಲ್ಲಲ್ಲ, BJPಯಿಂದ 5-6 ಸೀಟ್ ಗೆಲ್ಬೋದು. ಅದರಲ್ಲೂ ಚಿತ್ರದುರ್ಗದಲ್ಲಿ ಕಾರಜೋಳು ಬಂದು ಗೆಲ್ಲೋದುಂಟ. ಎಲ್ಲಿನ ಕಾರಜೋಳು, ಎಲ್ಲಿನ ಕೊಪ್ಪಳ, ಎಲ್ಲಿನ ಬೀದರು, ಎಲ್ಲಿನ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿದೆ. ಅಲ್ಲಿ ಕೆಳವರ್ಗ ಸಮುದಾಯದವರಿದ್ರೆ, ಅಲ್ಪಸಂಖ್ಯಾತರಿದ್ದರೆ ಅವರೆಲ್ಲ ಕಣ್ಣು ಮುಚ್ಚಿಕೊಂಡು ಗ್ಯಾರಂಟಿ ಓಟ್ ಹಾಕ್ಬಿಡ್ತಾರೆ, ಕಣ್ಣು ಮುಚ್ಚಿಕೊಂಡು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ನುವಂಥ ಲೆಕ್ಕ ಇತ್ತು. ಆದರೆ BJPಯ ಪ್ಲ್ಯಾನ್ ಹೇಗಿತ್ತಂದರೆ, ಕಾಂಗ್ರೆಸ್ಸನ್ನು ಹೊಡೆಯಬೇಕಂದ್ರೆ ನಾವು ಯಾರ ಜೊತೆ ಆದರೂ ಮೈತ್ರಿ ಮಾಡ್ಕೊಳ್ಬೇಕು, ಆ ಮುಖಾಂತರ ಅವರ ಓಟ್ ನಮಗೊಂದು 2-3% ಓಟ್ ಬಂದರೂ ಕೂಡ ನಮಗೆ ಪ್ಲಸ್ ಆಗುತ್ತೆ. ಸೋಲು ಗೆಲುವಿನ ನಂತರ ಕೇವಲ 3-4% ಓಟ್ಗಳ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ ಅನ್ನೋಂಥ ಕಾರಣಕ್ಕಾಗಿ JDS ಜೊತೆ ಮರ್ಜ್ ಮಾಡಿಕೊಂಡ್ರು. JDSಗೆ 3 ಕೊಟ್ಟರು. ಜೊತೆಗೆ ಅವರ ಕುಟುಂಬದ ಒಬ್ಬ ಸದಸ್ಯರಾದಂಥ ಡಾಕ್ಟರ್ CN ಮಂಜುನಾಥ್ ಅವರಿಗೆ ತಮ್ಮ ಒಂದು ಚಿಹ್ನೆಯಿಂದ ಟಿಕೆಟ್ ಕೊಟ್ಟರು. ಹೀಗಾಗಿ 28 ಕ್ಷೇತ್ರಗಳಲ್ಲಿ ಕೇವಲ 5-6 ಗೆಲ್ಲಬಹುದಾಗಿದ್ದಂಥ JDS ಮತ್ತು BJP ಬರೋಬ್ಬರಿ 19 ಕ್ಷೇತ್ರಗಳಿಗೆ ಗೆದ್ದು ಬಿಡ್ತು. ಇದೇ ಪ್ಲ್ಯಾನನ್ನು ಇಟ್ಕೊಂಡಿದ್ದೀಗ ಕಾಂಗ್ರೆಸ್ನ ಮತವನ್ನು ಸೆಳೀಲಿಕ್ಕೆ. ಕಾಂಗ್ರೆಸ್ನ ಮತವನ್ನು ನಮಗೆ ಬರೋಲ್ಲ ಅಂತ ಗೊತ್ತಿದ್ದವರಿಗೆ ಅಲ್ಪಸಂಖ್ಯಾತರ ಮತ ಹಾಕಲ್ಲ, ಕೆಲವೊಬ್ಬರು ಮತ ಹಾಕಲ್ಲ, ಅದು ಪಕ್ಕಾ ಕಾಂಗ್ರೆಸ್ಸಿಗೆ. ಆದರೆ ಈಗಿನ ಜನ್ಜಿ ಜನ್ರೇಷನ್ ಕೂಡ BJPಯಿಂದ ದೂರ ಆಗಿ ಅಲ್ಪಸಂಖ್ಯಾತ ಆಗಿರ್ಬೋದು ಅಥವಾ ದಲಿತ ಆಗಿರ್ಬೋದು, ಕೆಳವರ್ಗದ ಎಲ್ಲ ಜನ್ಜಿ ಜನ್ರೇಷನ್ನರು ಕೂಡ ಇದೀಗ ಮತ್ತೆ ಮೋದಿಯನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡುವಂಥ ಚಾನ್ಸಸ್ ಇದೆ. ಅವರನ್ನು ನಾವು ದೂರ ಸೆಳಿಬೇಕು, ಅವರನ್ನು ಬೇರೆ ಕಡೆ ಕರ್ಕೋಬೇಕಂದ್ರೆ ಮತ್ತೊಂದು ಥರ್ಡ್ ಪಾರ್ಟಿಯಾಗಿ ಯಾವುದಾದ್ರೂ ಒಂದು ಪಕ್ಷ ಬರಬೇಕು. ಆ ಪಕ್ಷ ಹುಡುಕಾಟದಲ್ಲಿದ್ದಂಥ ಇದೇ BJPಗೆ ಸಿಕ್ಕಿದ್ದು ಕಾಕ್ರೋಚ್ ಎನ್ನುವಂಥ ಒಂದು ಪಾರ್ಟಿ. ಕಾಕ್ರೋಚ್ ಪಾರ್ಟಿ ಹೆಗಲ ಮೇಲೆ
ಗನ್ನಿಟ್ಕೊಂಡು ಕಾಂಗ್ರೆಸ್ ಕೂಡ ದಾಳಿ ಮಾಡಲಿಕ್ಕೆ ಮುಂದಾಯಿತು. ಆದರೆ ನಿನ್ನೆ ಆದಂಥ ಸಡನ್ ಡೆವಲಪ್ಮೆಂಟ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಗ ಎಲ್ಲವೂ ಆಶ್ಚರ್ಯ ಅನಿಸ್ತು. ಜಂಜಿ ಜನರೇಷನ್ ಅವರು ಫ್ರೀಡಮ್ ಪಾರ್ಕಲ್ಲಿ ಹಾಡಾಕಿ ಕುಣಿದಿದ್ದು ಅಲ್ಲಿ ಜಂಜಿ ಅವರಿದ್ರು, ಹಳಬರು ಇದ್ರು, ಪಬ್ಜಿ ಅವರಿದ್ರು, ಮುದುಕರು ಸತಾ ಇದ್ರು. ಅಲ್ಲಿ ಹೋರಾಟ ಏನಕ್ಕೆ ಆಗ್ತಾ ಇದೆ ಅನ್ನೋದಕ್ಕಿಂತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು ನಮಗೆ ಮೊದಲ ಗೆಲುವು ಎನ್ನುವಂಥ ಹಂತದಲ್ಲಿರುವಾಗ ಮತ್ತೊಂದು ಶಾಕಿಂಗ್ ಸುದ್ದಿ ಬರುತ್ತೆ. ಅದೇನೆಂದರೆ ಇದೇ ಕಾಕ್ರೋಚ್ ಪಾರ್ಟಿಯ ಮುಖ್ಯಸ್ಥರು ಒಂದು ಅನೌನ್ಸ್ ಮಾಡಿದರೆ, ಇಲ್ಲ ಸದ್ಯಕ್ಕೆ ನಮ್ಮ ಬೇಡಿಕೆ ಈಡೇರಿದೆ, ನಮ್ಮ 3 ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಈಡೇರಿಸಿದೆ, ಹೀಗಾಗಿ ನಾವು ಉಪವಾಸವನ್ನು ಅಥವಾ ಈ ಪ್ರತಿಭಟನೆಯನ್ನು ಸದ್ಯಕ್ಕೆ ಸ್ಟಾಪ್ ಮಾಡ್ತೇವೆ ಅನ್ನುವಂಥ ಹೇಳಿಕೆ ಕೊಟ್ಟಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಮುಟ್ಟಿ ನೋಡಿಕೊಳ್ಳುವಂಥ ಒಂದು ಶಾಕ್ ಎದುರಾಯಿತು. ಜೊತೆಗೆ ಇಲ್ಲಿ ಮೂಡಿದಂಥ ಪ್ರಶ್ನೆ, ಒಂದು ಕಡೆ ಎಸ್ ಆಫ್ ಕೋರ್ಸ್ ಕಾಕ್ರೋಚ್ ಪಾರ್ಟಿ ಕೂಡ ಈ ಒಂದು ಧರಣಿಯನ್ನು ಹಿಂಪಡೆಯಲೇಬೇಕಿತ್ತು, ಅದಕ್ಕೆ ಟೈಮ್ ಬೇಕಿತ್ತು ಮುಂದಿನ ಪ್ಲ್ಯಾನ್ಗಾಗಿ. ಯಾಕಂದರೆ ಮೊದಲ ಪ್ಲ್ಯಾನ್ ಸಕ್ಸಸ್ ಆಗಿದೆ, ಸುಖ ಸುಮ್ಮನೆ ನಾವು ಪ್ರತಿಭಟನೆ ಮಾಡೋದೇ ಒಂದು ದಂಧೆ ಆಗ್ಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ, ಹೀಗಾಗಿ ಅವ್ರಿಗೆ ಕೂಡ ಟೈಮ್ ಬೇಕಿತ್ತು. ಎಸ್ ಆಫ್ ಕೋರ್ಸ್ ಅದು ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್. ಆದರೆ ಈ ಮಾಸ್ಟರ್ ಪ್ಲ್ಯಾನ್ ಹಿಂದೆ ಕಾಕ್ರೋಚ್ ಪಾರ್ಟಿಯವರು ತಮ್ಮ ಧರಣಿಯನ್ನು ಹಿಂಪಡೆಯೋದರ ಹಿಂದೆ ಅಮಿತ್ ಶಾ ಎನ್ನುವಂಥ ಒಬ್ಬ ಚಾಣಕ್ಯ ಇದ್ದಾನೆ ಅಥವಾ BJPಯ ಒಂದು ಬ್ಯಾಕ್ಗ್ರೌಂಡ್ ಕೆಲಸ ಮಾಡ್ತಿದೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಇದೇ BJPಯವರು ಇದೀಗ ಕಾಕ್ರೋಚ್ ಪಾರ್ಟಿಯನ್ನು ಬೆಳೆಸಿದರೆ, ಕಾಕ್ರೋಚ್ ಪಾರ್ಟಿ ಪೊಲಿಟಿಕಲ್ ಎಂಟಿಟಿಯಾಗಿ ಬಂದರೆ ಅದು ದೊಡ್ಡ ನಷ್ಟ ಆಗೋದು ಕಾಂಗ್ರೆಸ್ಗೆ ಹೊರತು BJPಗಲ್ಲ. ಯಾಕಂದರೆ ಜಂಜಿ ಜನರೇಷನ್ ಅಥವಾ ಕಾಕ್ರೋಚ್ ಪಾರ್ಟಿಯನ್ನು ಹಿಂಬಾಲಕರಾಗಿದ್ದವರು ಎಲ್ಲ ಕಾಂಗ್ರೆಸ್ನವರೇ. ಮತ್ತು ಏನಾದರೂ ಕಾಂಗ್ರೆಸ್ ವಿರುದ್ಧವಾಗಿ, ಕಾಂಗ್ರೆಸ್ನ ಸಮಾಂತರವಾಗಿ ಈ ಕಾಕ್ರೋಚ್ ಪಾರ್ಟಿ ಇಡೀ ದೇಶದಾದ್ಯಂತ 543 ಸೀಟ್ ಇದೆಯಲ್ಲ, 543 ಸೀಟಲ್ಲಿ ಪಾರ್ಲಿಮೆಂಟಲ್ಲಿ ಚುನಾವಣೆ ನಿಂತುಬಿಟ್ರೆ 2029ರಲ್ಲಿ ಕನಿಷ್ಠ 3-4% ವೋಟ್ ಬಂದರೂ ಕೂಡ ಅದು ಮಹಾ ಹೊಡೆತ ಆಗೋದು ಇದೇ ಕಾಂಗ್ರೆಸ್ಸಿಗೆ. ಹೀಗಾಗಿ ಎಲ್ಲೋ ಒಂದು ಕಡೆ ಜಿರ್ಲೆ ಪಾರ್ಟಿ ಮುಂದೆ ಬಂದಿದೆ. ಇದು BJPಯ ಮಾಸ್ಟರ್ ಪ್ಲ್ಯಾನ ಅಥವಾ ಜಂಜಿ ಜನರೇಷನ್ ಅವರ ಆಕ್ರೋಶವ ಏನೂ ಗೊತ್ತಿಲ್ಲ. ಆದರೆ ನಿನ್ನೆ ನೋಡಿದ ಹಾಗೆ ಜಂಜಿ ಜನರೇಷನ್ ಅನ್ನೋದಕ್ಕಿಂತ ಈ ಕಾಕ್ರೋಚ್ ಪಾರ್ಟಿ ಹಿಂಬಾಲಕರು ಒಬ್ಬರು ಕೂಡ BJPಯ ಪರವಾಗಿಲ್ಲ ಮತ್ತು ಅವರು ಕಾಂಗ್ರೆಸ್ ಪರವಾಗಿದ್ದಾರೆ ಎನ್ನುವುದು ಕೂಡ ನಮ್ಮ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದರೆ ಹೋರಾಟದಲ್ಲಿ ಅವರು ಧರ್ಮೇಂದ್ರ ಪ್ರಧಾನ್ ಅಥವಾ ನೀಟ್ ವಿರುದ್ಧ ಮಾತ್ರ ಮಾತಾಡೋದು ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಿದ್ರು, ಹಾಡು ಹಾಡ್ತಿದ್ರು, ಅದು ಬೇರೆದೇ ಥರದಲ್ಲಿತ್ತು. ಹಾಗಾಗಿ ಈಗ ಎದ್ದಿದೆಯಲ್ಲ ರೊಚ್ಚಿಗೆದ್ದಂಥ ಈ ಜಂಜಿ ಜನರೇಷನ್ ಅನ್ನುವಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ BJP ಕಡೆ ಮುಖ ಮಾಡಲ್ಲ, BJPಗೆ ಮತ ಹಾಕಲ್ಲ. ಇವ್ರು ಏನಾದರೂ ಕಾಂಗ್ರೆಸ್ನ ದೂರ ಬಂದು ಪೊಲಿಟಿಕಲ್ ಎಂಟಿಟಿಯಾಗಿ ಏನಾದರೂ ಪಾರ್ಟಿ ಕಟ್ಟಿದರೆ ಅದು ಕಾಂಗ್ರೆಸ್ಗೆ ಹೊಡೆತ. ಕಾಂಗ್ರೆಸ್ನ ಒಬ್ಬ ಅಪ್ಪಟ ಕಾರ್ಯಕರ್ತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಈ ಜಿರ್ಲೆ ಪಾರ್ಟಿ ಬರಬಾರ್ದು, ಜಿರ್ಲೆ ಪಾರ್ಟಿ ಬಂತಂದರೆ ಅದು ಕಾಂಗ್ರೆಸ್ಗೆ ಹೊಡೆತಾಗತ್ತೆ ಅನ್ನುವಂಥ ಮಾತನ್ನು ಅಪ್ಪಟ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ತಾರೆ ಅನ್ನೋದರಲ್ಲಿ ನಮಗೂ ಕೂಡ ಸತ್ಯ ಅನಿಸುತ್ತೆ. ನೋಡಬೇಕು ಮುಂದಿನ ದಿನಕ್ಕೆ ಏನಾಗುತ್ತೆ ಅನ್ನೋದು. ನನಗೆ ನಾನು ನೋಡಿದ ಪ್ರಕಾರ ಈ ಫ್ರೀಡಮ್ ಪಾರ್ಕ್ ಪ್ರೊಟೆಸ್ಟ್ ಕಣ್ಣಾರೆ ಕಂಡಂತ ನನಗೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ BJP ಕಾಂಗ್ರೆಸ್ ಮಧ್ಯೆ ಈ ಜಂಜಿ ಜನರೇಷನ್ ಎನ್ನಿಸಿಕೊಳ್ತಿರುವಂಥ ಈ ಕಾಕ್ರೋಚ್ ಪಾರ್ಟಿಯವರು ಮುಂದೆ ಏನು ಬೇಕಾದ್ರೂ ಮಾಡ್ಬೋದು. ಒಂದು ವೇಳೆ ಈ ಜಂಜಿ ಜನರೇಷನ್ ಅಥವಾ ಈ ಕಾಕ್ರೋಚ್ ಪಾರ್ಟಿ ಕಾಂಗ್ರೆಸ್ಸಿಗೆ ಏನಾದರೂ ಸಪೋರ್ಟ್ ಮಾಡಿಬಿಟ್ರೆ ಅಷ್ಟರ ಮಟ್ಟಿಗೆ BJP 15 ವರ್ಷಗಳ ಅಧಿಕಾರ ಅಂತ್ಯವಾಗಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಈಗಲೇ ಅನ್ನಿಸ್ತಾ ಇದೆ. ನೋಡಬೇಕು 2029ರಲ್ಲಿ ಏನಾಗುತ್ತೆ, ಅಥವಾ BJPಯಲ್ಲಿ ಮತ್ತೇನಾದರೂ ಬ್ರಹ್ಮಾಸ್ತ್ರಗಳಿದೆಯಾ, ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.